ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ಎಲ್ಲಿ ನೋಡಿದರೂ ಮೊಬೈಲ್ ನೋಡುವವರ ಹಾವಳಿ ಮಾರಾಯರೆ. ಮೆಟ್ರೋದಲ್ಲಿ ಹೋಗಿ, ಬಸ್ಸಿನಲ್ಲಿ ಹೋಗಿ, ವಿಮಾನದಲ್ಲಿ ಹೋಗಿ, ಎಲ್ಲಿ ನೋಡಿದರೂ ಜನರು ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಾರೆ. ಯಾರನ್ನೇ ನೋಡಿ ಮತ್ತೆ ನೋಡಿ, ಎಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರು ಸಹ ಮೊಬೈಲ್ ಸ್ಕ್ರೀನ್ ಹೀಗೆ ನೋಡಿಕೊಂಡೇ ನಡ್ಕೊಂಡು ಹೋಗೋದು. ಇವತ್ತು ನನಗೆ ಒಂದಿಬ್ಬರಾದರೂ ಡಿಕ್ಕಿ ಹೊಡಿತಾ ಇದ್ರು. ಪುಣ್ಯಕ್ಕೆ ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಆಗ. ನಾನು ನೋಡ್ತೇನೆ, ಇಲ್ಲ ಅಂತಲ್ಲ. ಆ ಸಮಯದಲ್ಲಿ ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಹಾಗೆ ಆಕ್ಸಿಡೆಂಟ್ ಆಗಿಲ್ಲ. ನಡೆಯುವ ಆಕ್ಸಿಡೆಂಟ್ ಇದು, ಗಾಡಿಯಲ್ಲ. ಇವನ್ ಮನೆ ಒಳಗೆ ಸಹ ಹಾಲಿಂದ ಅಡಿಗೆ ಮನೆಗೆ ಹೋಗ್ಬೇಕಿದ್ರೆ ಅಥವಾ ರೂಮಿಗೆ ಹೋಗ್ಬೇಕಿದ್ರೆ ಜನರು ಹೀಗೆ ಮೊಬೈಲ್ ಹಿಡ್ಕೊಂಡೇ ಹೋಗ್ತಾರೆ. ಎಂತ ಗೂಗಲ್ ಮ್ಯಾಪ್ ಹಾಕಿಕೊಂಡು ಹೋಗುದಾ ರೂಮಿಗೆ, ಹಾಲಿಗೆ, ಅಡಿಗೆ ಮನೆಗೆ? ಮನೆ ಒಳಗೆ ಕೂಡ ದಾರಿ ತಪ್ತದ ಅಂತ. ಹೀಗೊಂದು ವಿಚಿತ್ರ, ಎಲ್ಲರ ಸ್ವಭಾವ ಭಾರಿ ವಿಚಿತ್ರ ಆಗ್ಬಿಟ್ಟಿದೆ. ನೀವು ಒಂದು ದಿವಸ ಇದನ್ನ ಟ್ರೈ ಮಾಡಿ. ನೀವು ಮೊಬೈಲ್ ನೋಡಬೇಡಿ, ಪೇಟೆಗೆ ಹೋಗಿ ಬನ್ನಿ, ಮೆಟ್ರೋದಲ್ಲಿ ಓಡಾಡಿ, ಬಸ್ನಲ್ಲಿ ಓಡಾಡಿ, ಎಲ್ಲರನ್ನು ನೋಡಿದಾಗ ಆಶ್ಚರ್ಯ ಆಗ್ತದೆ. ಎಂತ ಆಗಿದೆ ಇವರಿಗೆ ಅಂತ. ನಿಜವಾಗ್ಲು ಭಾರಿ ಶೋಚನೀಯ. ಆಯ್ತಾ, ಇದು ಭಾರಿ ಶೋಚನೀಯ. ಮತ್ತೆ ಕೆಲವರು ಎಷ್ಟು ಇನ್ಸೆನ್ಸಿಟಿವ್ ಅಂತ ಹೇಳಿದ್ರೆ, ಮೆಟ್ರೋದಲ್ಲಿ, ಬಸ್ನಲ್ಲಿ, ಇವನ್ ವಿಮಾನದಲ್ಲಿ ಸಹ ಹೆಡ್ಫೋನ್ಸ್ ಹಾಕೊಳ್ಳದೆ ದೊಡ್ಡಕ್ಕೆ ರೀಲ್ ನೋಡ್ತಾ ಇರ್ತಾರೆ. ಬಾಕಿ ಇರುವವರೆಗೂ ಉಪದ್ರ ಆಗ್ತದೆ. ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಅಂದರೆ ಎದ್ದು ನಿಲ್ಲೋದು, ಸಲ್ಯೂಟ್ ಹೊಡೆಯೋದು, ನಮಸ್ಕಾರ, ಆ ಥರ ಅಲ್ಲ. ಅವ್ರಿಗೆ ಉಪದ್ರ ಆಗದಿರೋ ಥರ ಇರಬೇಕು ಅನ್ನೋದು. ಪಬ್ಲಿಕ್ ಪ್ಲೇಸಲ್ಲಿ ಆ ಒಂದು ಸೆನ್ಸ್ ಕೂಡ ಇಲ್ಲ ಜನರಿಗೆ. ದೊಡ್ಡಕ್ಕೆ ಹಾಕೋದು, ನಗೋದು, ಮೊಬೈಲ್ ನೋಡಿ ನಗೋದು, ಹೀಗೆ ಮಾಡ್ತಾ ಇರ್ತಾರೆ. ಭಾರಿ ಶೋಚನೀಯ ಪರಿಸ್ಥಿತಿ. ಇನ್ನು ಸ್ವಲ್ಪ ಸಮಯದಲ್ಲಿ ನಮ್ಮೆಲ್ಲರ ಹೆಬ್ಬೆರಳಿಗೆ 6 ಪ್ಯಾಕ್ಸ್ ಬಂದರೆ ಏನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಯೂಸ್ ಮಾಡ್ತಾ ಇರ್ತೀವಿ ಮೊಬೈಲ್ ಗುರುಟಿಕೊಂಡು. ಈ ಡಾರ್ವಿನ್ಸ್ ಥಿಯರಿ ಸತ್ಯ ಆಗಿದ್ರೆ, ಇನ್ನು ಮುಂದಕ್ಕೆ ಹುಟ್ಟುವ ಮಕ್ಕಳಿಗೆ ಹುಟ್ಟುವಾಗಲೇ ಕಿವಿಗೆ, ಕಣ್ಣಿಗೆಲ್ಲ ಬ್ಲೂಟೂತ್ ಕೇಪಬಿಲಿಟಿ ಇರ್ಬೋದು. ಹುಟ್ಟೋದು, ಮೊಬೈಲ್ಗೆ ಕನೆಕ್ಟ್ ಮಾಡೋದು, ಮತ್ತೆ ಪದ್ಯ ಕೇಳೋದು ಅಥವಾ ಸಿನಿಮಾ ನೋಡೋದು. ಸ್ಕ್ರೀನು ಮೋಸ್ಟ್ಲಿ ಬೇಕಾಗ್ಲಿಕ್ಕಿಲ್ಲ, ಯಾಕಂದ್ರೆ ಕಣ್ಣಿಗೆ ಬ್ಲೂಟೂತ್ ಕನೆಕ್ಟ್ ಆಗಿರ್ತದೆ. ಎನಿವೆ, ಇದೊಂದು ವಿಷಯ ನಿಮ್ಮ ಹತ್ರ ಎಲ್ಲ ಹಂಚಿಕೊಳ್ಬೇಕು ಅಂತ ಅನ್ನಿಸಿತ್ತು. ನೀವು ಸಹ ಪಬ್ಲಿಕ್ ಪ್ಲೇಸಲ್ಲಿ ಮೊಬೈಲ್ ನೋಡ್ತಾ ಇದ್ರೆ ನೋಡಿ, ತೊಂದರೆ ಇಲ್ಲ. ಆದರೆ ಅಟ್ಲೀಸ್ಟ್ ಹೆಡ್ಫೋನ್ಸ್ ಹಾಕ್ಕೊಳ್ಳಿ. ಬಾಕಿ ಇರೋವ್ರಿಗೆ ಉಪದ್ರ ಆಗೋದು ಬೇಡ. ಈಗ ಹೇಗಾಗಿದೆ ನೋಡಿ, ರಾತ್ರಿ ಮಲಗಿದಾಗ ಕನಸನ್ನುವ ರೀಲ್ಸ್ ನೋಡೋದು, ಬೆಳಗ್ಗೆ ಎದ್ದ ನಂತರ ರೀಲ್ಸ್ ಅನ್ನುವ ಕನಸನ್ನು ನೋಡೋದು. ಒಟ್ಟು ನಮ್ಮ ಪ್ರಪಂಚದಲ್ಲಿ ಎಂತ ಆಗ್ತಾ ಇದೆ, ನಮ್ಮ ಸರೌಂಡಿಂಗ್ನಲ್ಲಿ ಏನಾಗ್ತಾ ಇದೆ, ಅದಕ್ಕಂತೂ ನಾವು ಯಾವತ್ತೂ ಮಲಗಿರ್ತೇವೆ. ಸ್ಲೀಪ್ ವಾಕಿಂಗ್ ಅಲ್ಲ, ಅದರ ನೆಕ್ಸ್ಟ್ ಲೆವೆಲ್ ಇದು. ಎಚ್ಚರ ಇದ್ರೂ ಸಹ ಎಚ್ಚರ ಇಲ್ಲದೆ ದಿವಸವನ್ನು ಕಳೀತಾ ಇರ್ತೇವೆ. ಭಾರಿ ಶೋಚನೀಯ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಸಹ ಒಂದು ದಿವಸ ಆದರೂ ಪೇಟೆಗೆ ಹೋದಾಗ ಮೊಬೈಲ್ ಬಳಸದೆ ಎಲ್ಲರನ್ನು ಗಮನಿಸಿ, ನಿಮಗೆ ವಿಚಿತ್ರ ಅನಿಸ್ತದೆ. ಈಗ ಹೇಗಾಗಿದೆ ಅಂದರೆ, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಆದರೆ ತಿರುಪತಿಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಬಿಡುವುದಿಲ್ಲ, ಕ್ಲಾಕ್ ರೂಮಲ್ಲಿ ಇಡಬೇಕು, ಮತ್ತೆ ನಮ್ಮನ್ನ ಬಂಕರಲ್ಲಿ ಕೂರಿಸ್ತಾರೆ. ಹಾಗೆ ಫೋರ್ಸ್ಡ್ ಆಗಿ ನಮಗೆ ಮೊಬೈಲು ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಆ ಥರ ಪರಿಸ್ಥಿತಿ ಆಗಿದೆ. ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಸ್ವಲ್ಪ. ನಾವು ಹೇಗಾದರೂ ಮಾಡಿ ಈ ಒಂದು ಡೇಂಜರಸ್ ಸಿಚುವೇಶನಿಂದ ಆಚೆ ಬರಬೇಕು. ನಾನು ನಿಮಗೆ ಹೇಳ್ತಾ ಇರೋದಲ್ಲ, ನಾನು ಸಹ ಸೇರಿಸಿ, ನನಗೂ ಸಹ ಇದು. ಎನಿವೆ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣ ಅರ್ಪಣಮಸ್ತು.